ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಡಿಫ್ರೆಂಟಾಗಿ ರಾಗಿ ಗಂಜಿ ಮಾಡಿ ತೋರಿಸ್ತೀನಿ. ತರಕಾರಿ ಎಲ್ಲ ಮಿಕ್ಸ್ ಮಾಡಿ ನಾವು ಗಂಜಿ ಮಾಡಿಕೊಂಡು ಕುಡಿದ್ರೆ ಮಾತ್ರ ಸೂಪರಾಗಿರುತ್ತೆ. ಈ ಥರ ಗಂಜಿ ಮಾಡೋದು ನಿಮಗೆ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಇರುತ್ತೆ. ಈ ಬೇಸಿಗೆ ಕಾಲದಾಗ ಈ ಥರ ಗಂಜಿ ಮಾಡ್ಕೊಂಡು ಕುಡಿದ್ರೆ ಮಾತ್ರ ಸೂಪರಾಗಿರುತ್ತೆ. ಇದು ಹೇಗೆ ಮಾಡೋದಂತ ನಾವು ನೋಡ್ಕೊಂಬರೋಣ ಬನ್ನಿ. ರಾಗಿ ಹಿಟ್ಟು ತೊಗೊಂಡ್ಬಿಟ್ಟು ನಾನು ಗಂಜಿ ಮಾಡಿ ತೋರಿಸ್ತೀನಿ. 2 ಸ್ಪೂನ್ ರಾಗಿ ಹಿಟ್ಟಿಂದ ಗಂಜಿ ಮಾಡೋದು ಹೇಗಂದ್ರೆ, ಮಾಮೂಲಿ ಪ್ಲೇನ್ ಗಂಜಿ ಮಾಡ್ಕೊಳ್ಳೋಕ್ಕಿಂತ ಈ ಥರ ನಾವು ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿದ್ರೆ ತಂಪಾಗಿರುತ್ತೆ, ತರಕಾರಿನೂ ತಿನ್ನಂಗಾಗುತ್ತೆ. ಅದಕ್ಕೆ ಒಂದೇ ಒಂದು ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಕ್ಯಾರೆಟು, ಸ್ವಲ್ಪ ಜೋಳ. ಇದು ಜೋಳ ಹಾಕಿದ್ರೆ ನಂತರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಒಂದು ಬಾಣಲಿ ಇಟ್ಕೋಬೇಕು. ನಾನು ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. 2 ಸ್ಪೂನ್ ರಾಗಿ ಹಿಟ್ಟಿಗೆ ನಾನು ಈ ಗ್ಲಾಸ್ಲೆ 2 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, 2 ಗ್ಲಾಸು ನೀರು ಹಾಕೋಬೇಕು. ಈ ಸ್ವಲ್ಪ ಚೆನ್ನಾಗಿ ಕುದಿ ಬರೋದ್ರಾಗೆ ನಾವು ರಾಗಿ ಹಿಟ್ಟು ಸ್ವಲ್ಪ ಸ್ಪೂನಿಂದ ಅದನ್ನು ಕಲಿಸ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ನೀರು ಕುದಿ ಬರೋದ್ರಾಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಈ ಥರ ನಾವು ಕಲಿಸ್ಕೋಬೇಕು. ಅದು ತುಂಬ ಚೆನ್ನಾಗಿ ರಾಗಿ ಗಂಜಿ ಆಗುತ್ತೆ. ಯಾಕಂದರೆ ನೀವು ಒಣ ಹಿಟ್ಟು ಹಾಕಿದರೆ ಗಂಟಾಗೋ ಚಾನ್ಸ್ ಇರುತ್ತೆ. ಆ ಥರ ನೀವು ಹಾಕ್ಕೊಳಕ್ಕೆ ಹೋಗಬೇಡಿ. ಈ ಥರ ಕಲಿಸ್ಬಿಟ್ಟು ನೀಟಾಗಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ರಾಗಿ ಗಂಜಿ. ಇವಾಗ ನಾವು ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಇವಾಗ ಬೇಸಿಗೆ ಕಾಲ ಬರೋದ್ರಿಂದ ನಾವು ಈ ಥರ ಗಂಜಿಗಳು ರಾಗಿ ಹಿಟ್ಟು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಬೆಳಗ್ಗೆ ಒಂದು ಗ್ಲಾಸು, ಸಾಯಂಕಾಲ ಒಂದು ಗ್ಲಾಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಕಲಸಿದ್ದಾಯಿತು. ಇವಾಗ ನೀರು ಕುದೀತಾ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಒಂಚೂರು ಗಂಟಿಲ್ಲ, ಏನೂ ಇಲ್ಲ. ಈ ಥರ ನಾವು ಕಲಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಕಲಸಿರೋದು ರಾಗಿ ಗಂಜಿ ನಾನು ಇವಾಗ ಇದಕ್ಕೆ ರಾಗಿ ಹಿಟ್ಟು ಕಲಸಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಕೈ ಬಿಡ್ದಂಗೆ ಇದಕ್ಕೆ ನಾವು ತಿರುಗಿಸ್ಬೇಕು. ಒಂದು ಸ್ವಲ್ಪ ಕೈ ಬಿಡ್ದಂಗೆ ಚೆನ್ನಾಗಿ ಬೇಯೋವರೆಗೂ ಈ ಥರ ನಾವು ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದಿಸ್ಬೇಕಿದು. ಹಸಿ ಬಿಸಿ ಮಾತ್ರ ಕುದಿಸೋಕೆ ಹೋಗಬೇಡಿ. ನೀವು ಗಂಜಿ ಡೈಲಿ ಕುಡಿಯೋಂಗಿದ್ರೆ ರಾತ್ರಿ ಹಿಟ್ಟು ನೆನೆಕ್ಬಿಟ್ಟು ಬೆಳಗ್ಗೆ ಎದ್ದು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರಾಗಿ ಇವಾಗ ಎಷ್ಟು ಬೇಸಿಗೆ ಕಾಲದಲ್ಲಿ ರಾಗಿದೆಲ್ಲ ಯೂಸ್ ಮಾಡ್ತೀರಾ, ತುಂಬ ಒಳ್ಳೆಯದು. ನೋಡಿ, ಕುದಿಯುವಾಗ 1 ಸ್ಪೂನಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಹಿಟ್ಟೊಳಗೆ ಈ ಥರ ಕುದಿಯುವಾಗ ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ನಾವು ಏನೇನು ತರಕಾರಿ ತೊಗೊಂಡಿರ್ತೀವಲ್ಲ ಅದೆಲ್ಲ ನಾವು ಸ್ವಲ್ಪ ತಣ್ಣಗಾದಿಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮೊಸರು ತೊಗೊಂಡು ಮಜ್ಜಿಗೆನೂ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಿದೆ. ನಾವು ಬೇರೆ ಬೌಲ್ಗೆ ನಾವು ಹೀಗೆ ಹಾಕ್ಕೋಬೇಕು. ಯಾಕಂದರೆ ನಾವು ಅದರಲ್ಲೇ ಮಾಡಿದರೆ ಚೆನ್ನಾಗಿರಲ್ಲ. ಈ ಥರ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಒಂದು ಈರುಳ್ಳಿ. ನೋಡಿ, ಜೋಳ ಮಾತ್ರ ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇವಾಗ ನಾನು ಇದು ಜೋಳ ಹಾಕ್ಕೊತಾ ಇದ್ದೀನಿ. ಇವಾಗ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ. ನೋಡಿ, 1 ಬಟ್ಲು ನಾನು ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಬಟ್ಲು ಮೊಸರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡಿ ಕುಡಿದ್ರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀವು ಮಜ್ಜಿಗೆ ಹಾಕೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಅದರಿಂದನೇ ಟೇಸ್ಟು ಚೆನ್ನಾಗಿರೋದು. ತಂಪಾಗಿರೋದಂದ್ರೆ ಅದೇ. ಇವಾಗ ಸ್ವಲ್ಪ ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾವು ಉಪ್ಪು ಫಸ್ಟೇ ಹಾಕಿ ನಾವು ಬೇಯಿಸ್ಕೊಂಡಿದ್ದೀವಿ. ಇವಾಗ ಹಾಕಿಬಿಟ್ಟು ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಜ್ಜಿಗೆ ಹಾಕಿ ತರಕಾರಿ ಹಾಕಿ ನೀವು ಯಾವ ತರಕಾರಿ ಆದರೂ ನೀವು ಮಿಕ್ಸ್ ಮಾಡ್ಕೋಬೋದು. ಸೌತೆಕಾಯಿ ಹಾಕ್ಕೋಬೋದು, ಬೀನ್ಸ್ ಹಾಕ್ಕೋಬೋದು, ಕೋಸು ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಆ ತರಕಾರಿ ಎಲ್ಲ ನೀವು ಹಾಕ್ಕೋಬೋದು. ಯಾವ್ದು ಇಷ್ಟ ಇಲ್ಲ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿರುತ್ತಂತೆ ಗೊತ್ತಾಗುತ್ತಾ. ಬೇಸಿಗೆ ಮುಗಿಯೋವರೆಗೂ ಈ ಥರ ಗಂಜಿ ನೀವು ಮಾಡ್ಕೊಂಡು ಕುಡಿತಾನೆ ಇರಬೇಕು. ಒಂದು ಸತಿ ಪ್ಲೇನು, ಒಂದು ಸತಿ ತರಕಾರಿ. ಮಕ್ಕಳಿಗೆಲ್ಲ ಈ ಥರ ತರಕಾರಿ ಎಲ್ಲ ಹಾಕಿ ಕೊಡೋದ್ರಿಂದ ಹೊಟ್ಟೆಗೆಲ್ಲ ತುಂಬ ತಂಪಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದು ಮಾಡಿದ್ದು ರೆಡಿ ಆಯಿತು. ಒಂದೊಂದು ಬಾಲ್ಗೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ರೆಡಿಯಾಗಿದೆ. ಈ ಥರದ್ದೊಂದು ನೀವು ರಾಗಿದು ಗಂಜಿ 2 ಸ್ಪೂನ್ ರಾಗಿ ಇಟ್ಟಿದ್ರೆ ಸಾಕು, ಸೂಪರಾಗಿ ರೆಡಿ ಮಾಡ್ಕೋಬೋದು. ಈ ಥರ ರಾಗಿ ಗಂಜಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.